ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಶೋನಲ್ಲಿ 112 ದಿನಗಳನ್ನು ಕಳೆದ ಮಾತಿನ ಮಲ್ಲ ತುಕಾಲಿ ಸಂತು ಇವರ ಜರ್ನಿ ಹೇಗಿತ್ತು? ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಿಂದ ತುಕಾಲಿ ಸಂತು ಅವರು ಎಲಿಮಿನೇಟ್ ಆಗಿದ್ದಾರೆ. ಅವರು 112 ದಿನಗಳ ಕಾಲ ಮನೆಯೊಳಗೆ ಇದ್ದರು. ಅವರ ಜರ್ನಿ ಹೇಗಿತ್ತು ಮತ್ತು ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಅಂತಿಮ ಹಂತಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇರುವಾಗಲೇ ತುಕಾಲಿ ಸಂತು ಎಲಿಮಿನೇಟ್ ಆಗಿದ್ದಾರೆ. ಮನೆಯಲ್ಲಿ ಇದ್ದಷ್ಟು ದಿನವೂ ಎಲ್ಲರನ್ನು ನಗಿಸುತ್ತಲೇ ಇದ್ದ ತುಕಾಲಿ ಸಂತು ನಗುನಗುತ್ತಲೇ ಹೊರಗೆ ಬಂದಿದ್ದಾರೆ. ಜೊತೆಗೆ ತಮ್ಮ ಸಹ ಸ್ಪರ್ಧಿಗಳನ್ನು ಕೂಡ ಹಾರೈಸಿದ್ದಾರೆ. ಮತ್ತು ಫಿನಾಲೆ ಸಂಚಿಕೆಯಲ್ಲಿ ಮನೆಯಿಂದ ಹೊರಗೆ ಬಂದ ತುಕಾಲಿ ಸಂತು ಅವರು ಒಟ್ಟಾರೆ ಜರ್ನಿ ಅಷ್ಟೇ ಮನರಂಜನಾತ್ಮಕವಾಗಿತ್ತು. ಈ ಬಾರಿ ಎಂಟರ್ಟೈನ್ಮೆಂಟ್ ಕಡಿಮೆ ಇರಬಹುದಾ ಎಂಬ ಕೆಲವರ ಗುಣಗಾಟಕ್ಕೆ ಉತ್ತರವಾಗಲಿ ತುಕಾಲಿ ಸಂತು ಮನೆಯೊಳಗೆ ಇದ್ದರು. ಅಗ್ರೆಸಿವ್ ಆಗಿ ಆಡಲಾಗದ ಕ್ರೀಡೆಯ ಹಿನ್ನೆಲೆ ಇಲ್ಲದ ಅವರು ಮನೆಯೊಳಗೆ ವಾರದಿಂದ ವಾರಕ್ಕೆ ತಮ್ಮ ಜಾಗವನ್ನು ವಿಸ್ತರಿಸುತ್ತಾ ಬಂದಿದ್ದೊಂದು ವಿಶೇಷ. ಎಲ್ಲರೊಳಗೆ ಒಂದಾಗುತ್ತಾ ಕಾಮಿಡಿ ಮಾಡುತ್ತಾ ಬಂದ ತುಕಾಲಿ ಸಂತು ಅವರ ಜರ್ನಿ ಮತ್ತು ತುಕಾಲಿ ಸಂತು ಮಾತಿಗೆ ನಿಂತರೆ ಮಲ್ಲರ ಮಲ್ಲ. ನೋಡುತ್ತಿದ್ದ ಹಾಗೆ ಮಾತಿನಲ್ಲಿ ಮಹಡಿ ಮೇಲೆ ಮಹಡಿ ಕಟ್ಟಿದ, ಅದರ ಮೇಲಿಂದ ಕಾಗೆ ಹಾರಿಸುವ ಅವರ ಪ್ರತಿಭೆ ಆರಂಭದ ಕೆಲವು ದಿನಗಳಲ್ಲಿಯೇ ಮನೆ ಮಂದಿಗೆಲ್ಲ ಪರಿಚಯವಾಗಿತ್ತು. ನನ್ನ ತಾಯಿ ಗರ್ಭಿಣಿಯಾಗಿದ್ದಾಗ ನಿನ್ನ ಹೊಟ್ಟೆಯಲ್ಲಿ ಮಹಾತ್ಮ ಹುಟ್ಟುತ್ತಾನೆ ಅಂತ ಹೇಳಿದ್ದರಂತೆ ದೊಡ್ಡವರೊಬ್ಬರು. ನಾನು ಹುಟ್ಟುವಾಗ ಗುಡುಗು ಸಿಡಿಲು ಎಲ್ಲ ಇತ್ತು, ಮಳೆ ಬರ್ತಿತ್ತು, ಆಗ ನಾನು ಹುಟ್ಟಿದೆ ಎಂದು ತಮ್ಮ ಜನ್ಮ ವೃತ್ತಾಂತವನ್ನು ಹೇಳಿದರು. ಮನೆಯವರೆಲ್ಲರೂ ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದರು. ಮತ್ತು ಆರಂಭಿಕ ಹಂತದಲ್ಲಿ ತುಕಾಲಿ ಸಂತು ಅವರು ಮನೆಯ ಸದಸ್ಯರನ್ನು ನಗಿಸಲು ಅನುಸರಿಸಿದ ದಾರಿ ಟೀಕೆಗೆ ಒಳಗಾಗಿತ್ತು. ಅವರ ಪ್ರತಾಪ್ ಬಗ್ಗೆ ಆಡಿದ ಮಾತುಗಳು, ಮನೆಯ ಉಳಿದ ಸದಸ್ಯರ ಬಗ್ಗೆ ಆಡಿದ ಮಾತುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ವಾರಾಂತ್ಯದ ಎಪಿಸೋಡ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದರು. ಭಾಗ್ಯಶ್ರೀ ಮತ್ತು ಸಿರಿ ಅವರನ್ನು ಮಿಮಿಕ್ ಮಾಡುತ್ತಿದ್ದಾಗ ಸುದೀಪ್ ವಾರವಿಡೀ ತುಕಾಲಿ ಅವರ ಸೊಂಟಕ್ಕೆ ಹಗ್ಗ ಕಟ್ಟಿ ಅವರ ಎಡಬದಿಗಳಲ್ಲಿ ಸಿರಿ ಮತ್ತು ಭಾಗ್ಯಶ್ರೀ ಇರುವ ಶಿಕ್ಷೆ ಕೊಟ್ಟಿದ್ದರು. ಇಂತಹ ಶಿಕ್ಷೆಯನ್ನು ತುಕಾಲಿ ಸಂತು ಕಾಮಿಡಿ ಸೃಷ್ಟಿಗೆ ಬಳಸಿಕೊಂಡರು ಅನ್ನುವುದೇ ಬೇರೆ ಮಾತು. ಯಾರನ್ನು ನೋಯಿಸಿ ಮತ್ತಾರನ್ನು ನಗಿಸುವುದು ಹಾಸ್ಯ ನಟನ ಘನತೆಗೆ ತಕ್ಕದ್ದಲ್ಲ ಎಂಬ ಕಿಚ್ಚನ ಮಾತುಗಳನ್ನು ತುಕಾಲಿ ಗಂಭೀರವಾಗಿ ತೆಗೆದುಕೊಂಡರು. ಆದರೆ ಮನೆಯ ಸದಸ್ಯರು ಮಾತ್ರ ಅವರು ಉಳಿದವರನ್ನು ನೋಯಿಸಿ ಹಾಸ್ಯ ಮಾಡುತ್ತಾರೆ ಎಂಬ ಆರೋಪಿಸಿದನ್ನು ನಿಲ್ಲಿಸಲಿಲ್ಲ. ಇದರಿಂದ ತುಕಾಲಿ ಅವರು ಕೆಲಕಾಲ ಕುಗ್ಗಿದ್ದು ಮಾತನಾಡಲು ಹಿಂಜರಿಯುತ್ತಿದ್ದರು. ಇದಂತೂ ಸುಳ್ಳಲ್ಲ. ಶೋನಲ್ಲಿ ಕ್ಯಾಪ್ಟನ್ ಆಗಬೇಕು ಎಂಬುದು ಈ ಸೀಸನ್ ಉದ್ದಕ್ಕೂ ತುಕಾಲಿ ಸಂತೋಷ್ ಕಂಡಂತ ಕನಸು. ಮೊದಲ ವಾರ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ನೇಹಿತ್ ಮತ್ತು ನಮ್ರತಾ ಅವರ ಜೊತೆಯಲ್ಲಿ ತುಕಾಲಿ ಸಂತು ಕೂಡ ರೇಸ್ನಲ್ಲಿ ಇದ್ದರು. ತಿರುಗುವ ಚಕ್ರದ ಮೇಲೆ ಅತಿ ಹೆಚ್ಚು ಕಾಲ ನಿಲ್ಲುವ ಟಾಸ್ಕ್ನಲ್ಲಿ ಬರಿಗಾಲಿನಲ್ಲಿ ನಿಂತಿದ್ದ ತುಕಾಲಿ ಸಂತು ಎಲ್ಲರಿಗಿಂತ ಮೊದಲೇ ಕೆಳಗಿಳಿದರು. ಮೊದಲ ವಾರದ ಸೋಲು ಕೊನೆಯ ಹಂತದವರೆಗೂ ಕಾಡಿತು. ಹಲವು ಸಲ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸಿ ಚೆನ್ನಾಗಿ ಆಡಿ ಗೆಲುವಿನ ಹೊಸ್ತಿಲವರೆಗೂ ಹೋಗಿ ಬಂದರು. ಆದರೆ ಗೆದ್ದು ಕ್ಯಾಪ್ಟನ್ ಆಗಲಿಲ್ಲ. ಆದರೆ ಅವರು ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳದೆ ಬಿಡಲೂ ಇಲ್ಲ. ಮತ್ತು ಕಳೆದ ವಾರ ನಡುರಾತ್ರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ ಹೊಕ್ಕು ಬೆಡ್ ಮೇಲೆ 2 ನಿಮಿಷಗಳ ಕಾಲ ಮಲಗಿ ಖುಷಿಪಟ್ಟರು. ಕೂಲ್ ಟಾಸ್ಕ್ನಲ್ಲಿ ತುಕಾಲಿ ಸಂತು ಅವರು ರಂಜನೀಯ ಪ್ರತಿಭೆ ಹೊರಗೆ ಬಂತು. ಉಳಿದವರು ತಮ್ಮ ಎದುರಾಳಿಗಳನ್ನು ತಿವಿಯಲು ದೂರಲು ಈ ಅವಕಾಶವನ್ನು ಬಳಸಿಕೊಂಡರೆ ತುಕಾಲಿ ಸಂತೋಷ್ ಮಾತ್ರ ಬಾಲಕ್ಕೆ ಹೋಗಿ ಬಂದಂತಿದ್ದರು. ಅಲ್ಲದೆ ಬೃಂದಾವನ ಧಾರಾವಾಹಿ ತಂಡ ಮನೆಯೊಳಗೆ ಬಂದಾಗ ತುಕಾಲಿ ಸಂತು, ವರ್ತೂರು ಸಂತೋಷ್, ಭಾಗ್ಯ, ತನಿಷಾ ಸೇರಿಕೊಂಡು ಮಾಡಿದ್ದೇ ಕಾಮಿಡಿ ಸ್ಕಿಟ್ ಕೂಡ ಎಲ್ಲರನ್ನೂ ನಕ್ಕು ನಲಿಸಿತ್ತು. ಇದೇ ವಾರ ಅವರು ತೆಗೆದುಕೊಂಡ ಇಂಗ್ಲಿಷ್ ಕ್ಲಾಸ್ ಅಂತೂ ಮನೆಯ ಉಳಿದ ಸದಸ್ಯರಿಗೂ ಇಂಗ್ಲಿಷ್ ಕಲಿಸುವ ಬದಲು ಇರುವ ಇಂಗ್ಲಿಷ್ ಅನ್ನು ಮರೆಸುವಂತೆ ಇತ್ತು. ಮತ್ತು ತುಕಾಲಿ ಸಂತು ಅವರು ಸದಾ ನಗುತ್ತಾ ನಗಿಸುತ್ತಾ ಇರುವಾಗಲೇ ಮನೆಯ ಸದಸ್ಯರು ಭಾವುಕತೆಯಲ್ಲಿ ಮುಳುಗಿಸಿದ್ದು ಇದೆ. ಬಿಗ್ ಬಾಸ್ ಮನೆ ಸದಸ್ಯರ ಕುಟುಂಬದವರು ಮನೆಗೆ ಭೇಟಿ ಕೊಡುವ ವಾರದಲ್ಲಿ ತುಕಾಲಿ ಸಂತು ಅವರು ಹೆಂಡತಿ ಕೊಟ್ಟ ಎಂಟ್ರಿ ಮಾತ್ರ ತುಂಬಾ ವಿಚಿತ್ರವಾಗಿತ್ತು. ಎಲ್ಲರ ಕೈಯಲ್ಲೂ ತಿನಿಸಿನ ಡಬ್ಬ ಹಿಡಿದು ಬಂದರೆ ಅವರ ಪತ್ನಿ ಮಾನಸ ಕೋಲು ಹಿಡಿದು ಬಂದಿದ್ದರು. ತುಕಾಲಿ ಸಂತು ಅವರನ್ನು ಮನೆಯನ್ನೆಲ್ಲ ಅಟ್ಟಾಡಿಸಿಕೊಂಡು ಹೊಡೆದಿದ್ದರು ಅವರ ಪತ್ನಿ. ಮತ್ತು ಅವರನ್ನು ನೋಡಿ ಮನೆಯ ಸದಸ್ಯರೆಲ್ಲ ನಕ್ಕು ನಕ್ಕು ಸುಸ್ತಾಗಿದ್ದರು. ಆದರೆ ತುಕಾಲಿ ಸಂತು ಅವರ ಹೆಂಡತಿ ತುಕಾಲಿ ಅವರ ಒಳ್ಳೆಯ ಗುಣಗಳ ಬಗ್ಗೆ ಹೇಳುತ್ತಾ ತಮ್ಮ ಕುಟುಂಬದ ಕಷ್ಟಕ್ಕೆ ಅವರು ಒದಗಿದ ರೀತಿ ಮತ್ತು ಕಷ್ಟದ ದಿನಗಳನ್ನು ನೆನಪಿಸಿಕೊಂಡಾಗ ಮನೆಯ ಸದಸ್ಯರು ಕಣ್ಣೀರು ಹಾಕಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಉಳಿದ ಎಲ್ಲ ಸದಸ್ಯರಿಗಿಂತಲೂ ತುಂಬಾ ಭಿನ್ನವಾದ ವ್ಯಕ್ತಿತ್ವವುಳ್ಳ ತುಕಾಲಿ ಸಂತು ತಂತ್ರಗಾರಿಕೆ ಮತ್ತು ಮನೋರಂಜನೆ ವಿಶಿಷ್ಟ ಮಿಶ್ರಣ. ಕ್ಯಾಪ್ಟನ್ ಆಗುವ ಕನಸು ನನಸಾಗುವುದಿಲ್ಲ ಎಂಬುದು ಖಚಿತವಾಗುತ್ತಿದ್ದಂತೆ ನಡುರಾತ್ರಿ ಕ್ಯಾಪ್ಟನ್ ಕೋಣೆಯ ಒಳಹೊಕ್ಕು ಹಾಸಿಗೆಯಲ್ಲಿ ಮಲಗಿ ಹೊರಳಾಡಿ ಆಮೇಲೆ ಕ್ಷಮೆ ಕೇಳುವ ಮುಗ್ಧ ಕೂಡ ಹೌದು. ನಿಮ್ಮ ಆಸೆ ಏನು ಎಂದು ಕೇಳಿದಾಗ ಕೋಳಿ ಊಟ ಮಾಡಬೇಕು ಎನ್ನಬಲ್ಲ ರಸಸ್ವಾದಕ, ಹೀಗೆ ಹಲವು ಗುಣಗಳ ಸೇರಿ ರೂಪುಗೊಂಡಿರುವ ತುಕಾಲಿ ಸಂತು ಬಿಗ್ ಬಾಸ್ ಈ ಸೀಸನ್ ಯಶಸ್ಸಿನ ಕೊಟ್ಟಿರುವ ಕೊಡುಗೆ ಖಂಡಿತ ಗಮನಾರ್ಹವಾದದ್ದು. ಅವರು ಮಾಡಿದ ಕಾಮಿಡಿಯ ತುಣುಕುಗಳು, ಬಿನ್ಬ್ಯಾಕ್ ಕಥೆಗಳು ಈಗಲೂ ನೀವು ನೋಡಬಹುದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.